ನಿಮಗೆ ದೇವರೇ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ. ನೆಲಮಂಗಲ ಸರೌಂಡಿಂಗ್ ಏರ್ಪೋರ್ಟ್ ಬರ್ತಿದೆಯಲ್ಲ, ಜಸ್ಟ್ 5 ಕಿಲೋಮೀಟರ್ದಲ್ಲೇ ಒಂದು ಹೊಸ ಲೇಔಟ್ ಲಾಂಚ್ ಮಾಡಿದ್ವಿ. ಒಂದು ಸೈಟ್ ಇಲ್ಲ ಅಂದ್ರೆ 7 3 ಲಕ್ಷ ಸೇವ್ ಆಗುತ್ತೆ ಅವ್ರಿಗೆ. ಡೈರೆಕ್ಟ್ ಓನರ್ ಇಂದ ನಿಮ್ಗೆ ಸಿಗ್ತಾ ಇರೋದು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 2 ಡಬಲ್ ತ್ರಿಬಲ್ ಅಂತ 100% ಬಂದೇ ಬರುತ್ತೆ. ನಮ್ಮ ಲೇಔಟ್ ಬಂದು ಸೆಂಟರ್ ಪಾಯಿಂಟ್ ಅಲ್ಲೇ ಇರೋದು. ವಿಲೇಜ್ ಅಲ್ಲಿ 100 ಇಂದ 150 ಮನೆ ಇದೆ. ಡೈರೆಕ್ಟ್ ಲೇಔಟ್ಗೆ ಬಸ್ ಬರುತ್ತೆ. ರಿಜಿಸ್ಟರ್ ಕೂಡ ಫ್ರೀ ಮಾಡಿಸ್ಕೊಡ್ತಾ ಇದ್ದೀನಿ. ಅತಿ ಕಮ್ಮಿ ಬಜೆಟ್ ಅಲ್ಲಿ ಬಿಡ್ತಾ ಇದ್ದೀವಿ. ನಮಸ್ತೆ, MK ಡೆವಲಪರ್ಸ್ ಇಂದ ವಿಜಯ್ ಮಾತಾಡ್ತಿರೋದು. ನೆಲಮಂಗಲ ಏರ್ಪೋರ್ಟ್ ಏನು ಸ್ಯಾಂಕ್ಷನ್ ಆಯಿತು ಸಮೀಪದಲ್ಲಿ 2 ಲೇಔಟು ಕೂಡ ಮಾಡಿದ್ದು. ಆಲ್ರೆಡಿ ನೀವು ನೋಡ್ತಿರುವಂಗೆ ಈ ಲೇಔಟಲ್ಲಿ ಸೋಲ್ಡ್ ಔಟ್ ಆಗಿ ಮನೆಯೂ ಕೂಡ ಕಟ್ಕೊಂಡಿದ್ದಾರೆ. ಇದರ ಅಟ್ಯಾಚ್ ಇನ್ನೊಂದು ಲೇಔಟು ಕೂಡ ಮಾಡಿದ್ದು, ಅದು ಸೋಲ್ಡ್ ಔಟ್ ಆಗಿ ಎಲ್ಲ ಥರ ಫೆಸಿಲಿಟಿ ಬಂದಿದೆ. ನೀವು ಯಾರೂ ಬೇಸರ ಪಟ್ಕೊಳ್ಳೋಂಗಿಲ್ಲ. 2 ಲೇಔಟಲ್ಲಿ ಸೈಟ್ ತೊಗೊಂಡಿಲ್ಲ ಅಂದ್ರೆ ಇದರ ಸಮೀಪದಲ್ಲೇ ಇನ್ನೊಂದು ಲೇಔಟ್ ನಿರ್ಮಾಣ ಮಾಡಿದ್ದೀವಿ. ಬನ್ನಿ, ಅಲ್ಲಿ ಏನೇನು ಬರುತ್ತೆ, ಯಾವ ಥರ ಡೆವಲಪ್ಮೆಂಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವೇನು ಫೇಸ್ 1 ಫೇಸ್ 2 ನೋಡಿದ್ರೋ ಅದೇ ಸಮೀಪದಲ್ಲೇ ಫೇಸ್ 3 ಮಾಡಿರೋದು. ಈ ಲೇಔಟ್ ಟೋಟಲ್ ಬಂದು 5 ಎಕರೆ 26 ಕುಂಟೆಸ್ ಬರುತ್ತೆ. ಟೋಟಲ್ ಸೈಟ್ ಬಂದು 106 ಸೈಟ್ಸ್ ಸಿಗುತ್ತೆ. 20-30 ಬೇಕಾ, 30-40 ಬೇಕಾ, 30-50 ಬೇಕಾ, ಎಲ್ಲ ಥರ ಡೈಮೆನ್ಷನ್ ಸಿಗುತ್ತೆ. ಪ್ರೀ ಲಾಂಚಿಂಗ್ ಬಿಡ್ತಾ ಇರೋದ್ರಿಂದ ಅತಿ ಕಮ್ಮಿ ಬಜೆಟಲ್ಲಿ ಬಿಡ್ತಾ ಇದ್ದೀವಿ. ಈ ಹಿಂದೆ ದೇವನಹಳ್ಳಿಲಿ ಏರ್ಪೋರ್ಟ್ ಸ್ಯಾಂಕ್ಷನ್ ಆದಾಗ ಸಾಕಷ್ಟು ಜನ ಒಂದು ಸೈಟ್ ತೊಗೊಳಕ್ಕಾಗಲ್ಲ ಅಂತ ಒಂದು ಕೊರಗಿತ್ತು. ಆ ಚಿಂತೆ ನಿಮ್ಗೆ ಬೇಡ. ನಿಮಗೆ ದೇವರೇ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ. ನೆಲಮಂಗಲ ಸರೌಂಡಿಂಗ್ ಏರ್ಪೋರ್ಟ್ ಬರ್ತಿದೆಯಲ್ಲ, ಜಸ್ಟ್ 5 ಕಿಲೋಮೀಟರ್ದಲ್ಲೇ ಒಂದು ಹೊಸ ಲೇಔಟ್ ಲಾಂಚ್ ಮಾಡಿದ್ವಿ. ಪ್ರೀ ಲಾಂಚಿಂಗ್ ಅಂತ ಬಿಡ್ತಾ ಇದ್ದೀವಿ. 100% ಒಳ್ಳೆ ವರ್ತ್ ಲೇಔಟು. ಬಂದು ಸೈಟ್ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನೋಡ್ತಾರೆ, ನಂಬರ್ 1 ಡೆವಲಪ್ಮೆಂಟ್ಸ್ ಬರುತ್ತೆ. ಜಸ್ಟ್ 5 ಕಿಲೋಮೀಟರ್ ಹೋಗ್ತಾರೆ. ನಿಮಗೆ ಡಿ ಮಾರ್ಟ್ ಆಗಿರ್ಬೋದು, ನೆಲಮಂಗಲ ಸಿಟಿ ಆಗಿರ್ಬೋದು, ವರ್ಷ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ಮತ್ತು ನಿಮಗೆ KBD ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಡಾಕ್ಟರ್ ರಮಣವರ ಹಾಸ್ಪಿಟಲ್ ಆಗಿರ್ಬೋದು, ಸಿದ್ಧಾರ್ಥ ಸ್ಕೂಲ್ ಹಾಸ್ಪಿಟಲ್ ಆಗಿರ್ಬೋದು, ಪೆಪ್ಸಿ ಫ್ಯಾಕ್ಟ್ರಿ ಆಗಿರ್ಬೋದು. ನಿಮಗೆ ಇಲ್ಲಿಂದ ಜಸ್ಟ್ 2 ಮಿನಿಟ್ ಹೋದರೆ 2 ಕಿಲೋಮೀಟರ್ ಗುಬ್ಬಿಗೂಡು ರೆಸಾರ್ಟ್ ಇದೆ. ಸುತ್ತಮುತ್ತ ಕನೆಕ್ಟಿವಿಟಿ ನಂಬರ್ 1 ಕನೆಕ್ಟಿವಿಟಿ ಕೂಡ ಬರುತ್ತೆ. ಜಸ್ಟ್ ನಿಮಗೆ 5 ಕಿಲೋಮೀಟ್ರ್ ನೆಲಮಂಗಲ ಸಿಟಿ ಬರುತ್ತೆ. ತುಮಕೂರು ಹೈವೇಗೆ ಹೋಗ್ತೀರಾ, ಜಸ್ಟ್ 4 ಕಿಲೋಮೀಟರ್ ಬರುತ್ತೆ. ನೀವು ಕುಣಿಗಲ್ ಬೈಪಾಸ್ಗೆ ಹೋಗ್ತೀರಾ, ಜಸ್ಟ್ ನಿಮಗೆ 5 ಇಂದ 6 ಕಿಲೋಮೀಟರ್ ಬರುತ್ತೆ. ನಮ್ಮ ಲೇಔಟ್ ಬಂದು ಸೆಂಟ್ರ್ ಪಾಯಿಂಟಲ್ಲೇ ಇರೋದು ಸರ್. ಜಸ್ಟ್ 5 ಕಿಲೋಮೀಟರ್ ಹೋಗುತ್ತೆ. ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ತುಂಬಿಕೊಂಡಿವೆ. ಡಾಕ್ಯುಮೆಂಟ್ಸ್ ಹೋಗ್ತಂದರೆ DC ಕನ್ವರ್ಷನ್ ಪ್ರಾಪರ್ಟಿ ಬರುತ್ತೆ, ಈ ಖಾತಾ ಪ್ರಾಪರ್ಟಿ ಬರುತ್ತೆ. DC ಕನ್ವರ್ಟೆಡ್ ಆಗಿದೆ. ಪ್ರತಿಯೊಂದು ಸೈಟ್ಗೂ ಕೂಡ ಉಂಡೆ ಖಾತಾ ಇದೆ. ಇವಾಗ ಪ್ರೆಸೆಂಟು ಟೋಟಲ್ ಏನು ಬರುತ್ತೆ 5 ಎಕರೆ ಚಿಲ್ಲರೆ ಉಂಡೆ ಖಾತಾ ಇದೆ. ರಿಜಿಸ್ಟ್ರೇಷನ್ ಆದ 45 ಡೇಸ್ಗೆ ಈ ಖಾತಾ 100% ಬಂದೇ ಬರುತ್ತೆ ಸರ್. ಪ್ರೈಸು ನೆಲಮಂಗಲ ಸರೌಂಡಿಂಗ್ ಸುತ್ತಮುತ್ತ ವಿಚಾರಿಸ್ಕೊಬಂದು ಯಾರೂ ಕೊಟ್ಟಿರೋ ಸಾಧ್ಯ ಇಲ್ಲ. ಆ ಥರ ಪ್ರೈಸ್ ಕೊಡ್ತಾಯಿದ್ದೀನಿ. 20-30 ಬಂದು 6,75,000 ಆಗುತ್ತೆ. 30-40 ತಗೋತೀರಾ 13 ಲಕ್ಷ ಆಗುತ್ತೆ. ಅದು ಕೂಡ ಪ್ರೀ ಲಾಂಚಿಂಗ್ ಅಂತ ಹೇಳಿ ಒಳ್ಳೆ ಆಫರಲ್ಲಿ ರಿಜಿಸ್ಟ್ರು ಕೂಡ ಫ್ರೀ ಮಾಡಿಸ್ಕೊಡ್ತಾ ಇದ್ದೀನಿ. 30-40 ತಗೊಳ್ಳಿ, 20-30 ತಗೊಳ್ಳಿ, 20-40 ತಗೊಳ್ಳಿ, ಯಾವ್ದಾರ ತಗೊಳ್ಳಿ, ಎನಿ ಒಂದು ಸೈಟ್ ರಿಜಿಸ್ಟ್ರು ಫ್ರೀ. ಬ್ಯಾಂಕ್ ಲೋನ್ EMI ಎಲ್ಲ ಯಾವ ಥರ ಸರ್? ಬ್ಯಾಂಕ್ ಲೋನ್ ಹೋಗ್ತೀನಿ ಅಂದರೆ ಪ್ರೊಪರ್ ಏನಾದ್ರು ಕರೆಕ್ಟ್ ಆಯ್ತು ಅಂದರೆ 80% ಲೋನ್ ಮಾಡಿಸ್ಕೊಡ್ತೀನಿ ಸರ್. EMI ಬೇಕಾದ್ರೆ ನಮ್ಮ ಕಂಪ್ನಿ ಕಡೆಯಿಂದನೇ ಒಂದು 3 ಮಂತ್ಸ್ 4 ಮಂತ್ಸು ಟೈಮ್ ಕೊಟ್ಟು ಸಪೋರ್ಟ್ ಮಾಡ್ಕೊಡ್ತೀನಿ ಖಂಡಿತ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 2 ಡಬಲ್ ತ್ರಿಬಲ್ ಅಂತ 100% ಬಂದೇ ಬರುತ್ತೆ. ಏರ್ಪೋರ್ಟ್ ಏನಾದ್ರು ಬಂದ್ಬಿಡ್ತಂದ್ರೆ ಮನೆ ಕಟ್ತೀರಾ ನೋಡಿ, ನಮ್ಮ ಲೇಔಟ್ ಅಡಿ ಕೂಡ ಮನೆಯೂ ಕೂಡ ಕಟ್ಕೊಂಡು ವಾಸನೂ ಕೂಡ ಇದ್ದಾರೆ. ಇಮಿಡಿಯೇಟ್ಲಿ ಮನೆ ಕೊಟ್ಕೊಂಡಿರೋದು. ಯಾಕಂದರೆ ವಿಲೇಜಲ್ಲಿ 100 ಇಂದ 150 ಮನೆ ಇದೆ. ಎಲ್ಲ ಥರ ಫೆಸಿಲಿಟಿ ಇದೆ. ನಿಮಗೆ BMTC ಬಸ್ಸು 258C ಡೈರೆಕ್ಟ್ ಮಾರ್ಕೆಟಿಗೆ ಬಸ್ಕೊಂಡು ಡೈರೆಕ್ಟ್ ನಮ್ಮ ಲೇಔಟ್ ಬಸ್ಸೇ ಬರುತ್ತೆ ಸರ್. ಯಾವ ತೊಂದರೆನೇ ಇಲ್ಲ. ನಿಮ್ಮ ವೆಹಿಕಲ್ಲು ಯಾವುದೇ ಆಗಲಿ ನಿಮ್ಗೆ ತೊಂದರೆನೇ ಇಲ್ಲ. ಡೈರೆಕ್ಟ್ ಲೇಔಟ್ಗೆ ಬಸ್ ಬರುತ್ತೆ. 100% ವರ್ತ್ ಜಾಗ. ಮನೆ ಕಟ್ತಾನೆ ಕಟ್ಬೋದು, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ನಮ್ಮ ಲೇಔಟಲ್ಲಿ ಏನಕ್ಕೋಸ್ಕರ ಸೈಟ್ ತಗೋಬೇಕಂದ್ರೆ ನಾವು ಡೈರೆಕ್ಟ್ ಓನರ್ ಸರ್. ಯಾವ ಮೀಡಿಯೇಟರ್ ಆಗಲಿ, ಬ್ರೋಕರ್ ಆಗಲಿ, ಮಾರ್ಕೆಟಿಂಗ್ಲಿ ಯಾರೂ ಇಲ್ಲ. ಡೈರೆಕ್ಟ್ ಓನರಿಂದ ನಿಮ್ಗೆ ಸಿಗ್ತಾ ಇರೋದು. ನಾವು ನೆಲಮಂಗಲ ಸರೌಂಡಿಂಗ್ ಇಲ್ಲ ಅಂದರೆ ಒಂದು 20-25 ಕಂಪ್ಲೀಟ್ ಮಾಡಿದ್ದೀವಿ. 6,000 7,000 ಕಸ್ಟಮರ್ ಇದ್ದಾರೆ. ಬಟ್ ನಮ್ಮ ಹತ್ರ ತೊಗೊಂಡು ಅವ್ರು ವರ್ತಿರುತ್ತೆ. ಏನಕ್ಕೋಸ್ಕರ ಅಂದರೆ ಒಂದು ಸೈಟ್ ಇಲ್ಲ ಅಂದರೆ 7 3 ಲಕ್ಷ ಸೇವ್ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಸರ್ ನಮ್ಮ ಹತ್ರ ಸೈಟ್ ತೊಗೊಂಡು ಬೆಸ್ಟ್ ಅಂತ ಹೇಳ್ತೀನಿ. ಕೊನೆಯದಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ಸರ್, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಂದರೆ ನಮ್ಮ ಆಫೀಸ್ ಬಂದು ವಿಜಯನಗರ MC ಲೇಔಟ್ BJS ಗ್ರೌಂಡ್ ಏನಿದೆ ಅದರ ಆಪೋಸಿಟ್ MK ಡೆವಲಪರ್ಸ್ ಅಂತ ಇರೋದು. ನಿಯರ್ ಬೈ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು MK ಡೆವಲಪರ್ಸ್ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ.